ಹೆಲೋ ಫ್ರೆಂಡ್ಸ್, ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ. ಸಮ್ಮರಲ್ಲೂ ಬೆಳಿಬೋದಾದಂಥ ತರಕಾರಿಗಳು ತುಂಬ ಇದೆ. ಅದರಲ್ಲಿ ಕೆಲವು ತರಕಾರಿಗಳನ್ನ ನಾನಿವತ್ತು ತೋರಿಸ್ತೀನಿ. ಏಪ್ರಿಲ್ ಮೇನಲ್ಲಿ ನಾವು ಈ ತರಕಾರಿ ಬೀಜಗಳನ್ನ ಹಾಕಿದರೆ ಜೂನಿಂದ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ 3-4 ತಿಂಗಳು ತನಕ ಕಾಯಿ ಬಿಡ್ತಾ ಇರುತ್ತೆ. ಈ ತರಕಾರಿಗಳನ್ನೆಲ್ಲ ಬೆಳೆಯೋಕ್ಕೆ ಮನೆ ಹತ್ರ ಜಾಗ ಇಲ್ಲ ಅಂತ ಹೇಳೋದು ಕೇಳಿರ್ಬೋದು. ಆದರೆ ಸ್ವಲ್ಪ ಜಾಗದಲ್ಲಿ ಅಥವಾ ಬಾಲ್ಕನಿಯಲ್ಲಿ, ಟೆರೆಸ್ ಮೇಲೆ, ಪಾಟ್ಗಳಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಬೆಳಿಬಹುದು. ಈ ತರಕಾರಿ ಬೀಜಗಳನ್ನ ನೆಡೋಕ್ಕೆ ಮುಂಚೆ ನೀರಲ್ಲಿ ನೆನೆಸಿಡಬೇಕು. ಇದು ತುಂಬ ಹಳೆ ಮೆಥಡೆ, ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಓವರ್ನೈಟ್ ನೆನೆಸಿಡಬೇಕು, ಅಥವಾ ಅಷ್ಟು ಟೈಮ್ ಇಲ್ಲ ಅಂದರೆ ಒಂದು 6 ಗಂಟೆನಾದರೂ ನೆನೆಸಿಡಬೇಕು. ಈ ರೀತಿ ನೀರಲ್ಲಿ ನೆನೆಸೋದ್ರಿಂದ 2 ಬೆನಿಫಿಟ್ ಇದೆ. ಒಂದು, ಸೀಡ್ಸ್ ಬೇಗ ಜರ್ಮಿನೇಟ್ ಆಗುತ್ತೆ. ಇನ್ನೊಂದು, ಒಳ್ಳೆ ಸೀಡ್ಸ್ ಎಲ್ಲ ತಳದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಯಾವುದು ಚೆನ್ನಾಗಿರಲ್ಲ ಅಂಥ ಸೀಡ್ಸ್ ಎಲ್ಲ ನೀರಲ್ಲಿ ಮೇಲ್ಗಡೆ ತೇಲುತ್ತೆ. ಎಲ್ಲ ಸೀಡ್ಸ್ನು ನೀರಲ್ಲಿ ನೆನೆಸ್ಬಿಟ್ಟೆ ಹಾಕಬೇಕಾಗಿಲ್ಲ. ಹಾರ್ಡ್ ಇರೋ ಅಂಥ ಸೀಡ್ಸ್ ಇರುತ್ತೆ, ಬೀನ್ಸ್, ಬೆಂಡೆಕಾಯಿ, ಈ ರೀತಿದೆಲ್ಲ ನೀರಲ್ಲಿ ನೆನೆಸಿ ಹಾಕಿದರೆ ಒಳ್ಳೆಯದು. ಇದು ಬೀಟ್ರೂಟಿನ ಬೀಜಗಳು. ಇದನ್ನು ನೆಡಬೇಕಾದ್ರೆ ಮಣ್ಣಲ್ಲಿ 1 ಇಂಚ್ ಆಳಕ್ಕೆ ನೆಡಬೇಕು. ಯಾವುದೇ ತರಕಾರಿ ಬೀಜಗಳನ್ನ ತುಂಬ ಆಳಕ್ಕೆ ನೆಡಬಾರ್ದು, ಬೇಗ ಜರ್ಮಿನೇಟ್ ಆಗಲ್ಲ. ಇದೆಲ್ಲ ಬೀಟ್ರೂಟಿನ ಗಿಡಗಳು. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 5 ಇಂಚಾದರೂ ಗ್ಯಾಪ್ ಇರಬೇಕು. ಪಾಟಲ್ಲಿ ನೆಡೋರು 3-4 ಇಂಚಾದರೂ ಗ್ಯಾಪ್ ಇರಬೇಕು. ಈ ಬೀಟ್ರೂಟ್ ಗಿಡಗಳನ್ನ ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಬೆಳೆಸೋರು ಉದ್ದ ಕಡಿಮೆ ಇರೋದು ತೊಗೋಬೇಕು, ಅಗಲ ಜಾಸ್ತಿ ಇರೋಂಥದ್ದನ್ನ ತೊಗೋಬೇಕು. ಇದು ಮಣ್ಣೊಳಗೆ ಗೆಡ್ಡೆಗಳು ಬೆಳೆಯೋದ್ರಿಂದ 1 ಅಡಿಯಷ್ಟು ಉದ್ದ ಇದ್ದರೆ ಸಾಕಾಗತ್ತೆ. ಈ ಬೀಟ್ರೂಟ್ ಗಿಡಗಳಿಗೆ ಪಾರ್ಷಲ್ ಶೇಡ್ ಇರಬೇಕು. ಅರ್ಧ ದಿನ ಬಿಸಿಲು, ಅರ್ಧ ದಿನ ನೆರಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಬಿಸಿಲಿದ್ರೆ ಎಲೆಗಳೆಲ್ಲ ಈ ರೀತಿ ಒಣಗ್ತಾ ಇರುತ್ತೆ. ನಾವು ಈ ಬೀಜಗಳನ್ನ ನೆಟ್ಟು ಕರೆಕ್ಟಾಗಿ 60 ದಿನಕ್ಕೆ ನಮಗೆ ಬೀಟ್ರೂಟಿನ ಗೆಡ್ಡೆಗಳು ಕುಯ್ಯೋಕ್ಕೆ ಸಿಗುತ್ತೆ. ಇದು ಕ್ಯಾಪ್ಸಿಕಮ್. ಈ ಕ್ಯಾಪ್ಸಿಕಮ್ ಮತ್ತು ಹಸಿರು ಮೆಣಸಿನ್ಕಾಯಿ ಗಿಡ, ಇವೆರಡೂ ಗಿಡಗಳನ್ನ ಈಸಿಯಾಗಿ ಪಾಟಲ್ಲೇ ಬೆಳ್ಕೋಬೋದು. ಇವೆರಡೂ ಗಿಡಗಳನ್ನ ಬೆಳೆಯೋ ಮೆಥಡು ಒಂದೇ ಇರುತ್ತೆ. ಯಾವುದೇ ಸೀಡ್ಸ್ ಹಾಕಬೇಕಾದ್ರೆ ಎಕ್ಸ್ಟ್ರಾನೇ ಹಾಕಿರಬೇಕು. ನಾವು ಹಾಕಿರೋ ಎಲ್ಲ ಸೀಡ್ಸು ಜರ್ಮಿನೇಟ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಒಂದು ಹೋದರೆ ಒಂದು ಬರಲಿ ಅನ್ನೋ ಥರ ಇರಬೇಕು. ಈ ಮೆಣಸಿನ್ಕಾಯಿ ಗಿಡಗಳೆಲ್ಲ ಒಂದೇ ಪಾಟಲ್ಲಿರೋದು ನೋಡ್ತಾ ಇದ್ದೀರಲ್ಲ ನೀವು. ಸೀಡ್ಸ್ನೆಲ್ಲ ಇದೇ ರೀತಿ ಒಂದೇ ಪಾಟಲ್ಲಿ ಹಾಕಿಬಿಟ್ಟು ಜರ್ಮಿನೇಟ್ ಮಾಡಬೇಕು. ಗಿಡ 5-6 ಸೆಂಟಿಮೀಟ್ರಿಗಿಂತ ಜಾಸ್ತಿ ಉದ್ದ ಬಂದಮೇಲೆ ನಾವು ಇನ್ನೊಂದು ಪಾಟಿಗೆ ಶಿಫ್ಟ್ ಮಾಡಬೇಕು, ಅಥವಾ ಈ ರೀತಿ ನೆಲಕ್ಕೆ ಶಿಫ್ಟ್ ಮಾಡಬೇಕು. ಈ ಕ್ಯಾಪ್ಸಿಕಮ್ಗೆ ಮತ್ತು ಹಸಿರು ಮೆಣಸಿನ್ಕಾಯಿ ಗಿಡಗಳಿಗೆ ಅಥವಾ ಯಾವುದೇ ಮೆಣಸಿನ್ಕಾಯಿ ಗಿಡಗಳಿಗೆ ತುಂಬ ಬಿಸಿಲಿರಬೇಕು. ಸನ್ಲೈಟ್ ತುಂಬ ಇದ್ದರೆ ಮಾತ್ರ ಈ ಮೆಣಸಿನ್ಕಾಯಿ ಗಿಡದಲ್ಲಿ ಹೂ ಬಿಟ್ಟು ಕಾಯಾಗೋದು. ನಾವು ಇದರಿಂದನೂ ಸೀಡ್ಸ್ ಕಲೆಕ್ಟ್ ಮಾಡಬೇಕು ಅಂದರೆ ಈ ಕಾಯಾಗಿರೋ ಕ್ಯಾಪ್ಸಿಕಮ್ನ ಹಣ್ಣಾಗೋವ್ರಿಗೆ ಬಿಡಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರೆಡ್ ಕಲರ್ ಆಗಿ, ಇದು ಇನ್ನೂ ಕೆಂಪಾಗಬೇಕು. ಆಮೇಲೆ ಅದು ಸೀಡ್ಸ್ ರೆಡಿ ಆಗುತ್ತೆ. ಅದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ನಾವು ಇನ್ನೊಂದು ಸಲ ನೆಡಬಹುದು. ನೆಕ್ಸ್ಟ್ ಬರೋದು ಬದನೆಕಾಯಿ ಗಿಡ. ಈ ಬದನೆಕಾಯಿ ಗಿಡ ಒಂದು 25-30 ದಿನದೊಳಗೆ, ಅಂದರೆ 1 ತಿಂಗಳೊಳಗೆ ಹೂ ಬರುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಇರೋದೇ ಅದು. ಹೂ ಬಂದಮೇಲೆ ಇದಕ್ಕೆ ಪಾಲಿನೇಷನ್ ಆಗಬೇಕು. ಈ ತರಕಾರಿ ಗಿಡಗಳಿಗೆ ತುಂಬ ಇಂಪಾರ್ಟೆಂಟ್ ಇರೋದೇ ಅದು. ಒಂದು ಸನ್ಲೈಟ್ ಮತ್ತು ಇನ್ನೊಂದು ಪಾಲಿನೇಷನ್. ಮನೆ ಹತ್ರ ಜೇನ್ನೊಣಗಳು ಮತ್ತು ದುಂಬಿಗಳು, ಚಿಟ್ಟೆಗಳು ಓಡಾಡ್ತಾ ಇದ್ದರೆ ಬೇಗ ಪಾಲಿನೇಟ್ ಆಗ್ತಾ ಇರುತ್ತೆ, ಬೇಗ ಕಾಯಿ ಬಿಡ್ತಾ ಇರುತ್ತೆ. ತರಕಾರಿ ಗಿಡಗಳನ್ನ ನೀವು ಅಬ್ಸರ್ವ್ ಮಾಡಿ, ಅದರಲ್ಲಿ ಹೂ ಬಂದು ಹಾಗೆ ಡ್ರಾಪ್ ಆಗ್ತಾ ಇದ್ದರೆ, ಅಥವಾ ಚಿಕ್ಕದಾಗಿ ಕಾಯಿ ಬಿಟ್ಬಿಟ್ಟು ಹಾಗೆ ಡ್ರಾಪ್ ಆದರೆ ಅದರಲ್ಲಿ ಪಾಲಿನೇಷನ್ ಸರಿಯಾಗಿಲ್ಲ ಅಂತ. ಪ್ರತಿ ಸಲ ಹೀಗೆ ಆಗ್ತಾ ಇದ್ದರೆ ಹ್ಯಾಂಡ್ ಪಾಲಿನೇಷನ್ ಮಾಡಬೇಕಾಗತ್ತೆ. ಚಿಕ್ಕ ಪೇಂಟ್ ಬ್ರಷ್ ಬರುತ್ತಲ್ಲ, ಅದರಲ್ಲಿ ಸಾಫ್ಟ್ ಇರೋ ಬ್ರಷ್ ತೊಗೊಂಡು ಒಂದು ಹೂವಿಂದ ಇನ್ನೊಂದು ಹೂವಿಗೆ ಟಚ್ ಮಾಡಿಸ್ಬೇಕಾಗತ್ತೆ. ಹ್ಯಾಂಡ್ ಪಾಲಿನೇಷನ್ ವಿಷಯಕ್ಕೆ ಬಂದರೆ ಫಸ್ಟ್ ಬರೋದು ಈ ಹೀರೆಕಾಯಿ ಗಿಡ. ಈ ಹೀರೆಕಾಯಿ ಗಿಡದ ಹತ್ರ ದುಂಬಿಗಳು ಬರಲಿಲ್ಲ ಅಂದರೆ ಅದು ಪಾಲಿನೇಟ್ ಆಗೋದೇ ಇಲ್ಲ.
ಪಾಲಿನೇಷನ್ ಸರಿಯಾಗಿಲ್ಲ ಅಂದರೆ ಕಾಯಿ ಇಷ್ಟೇ ಚಿಕ್ಕದಾಗಿರುತ್ತೆ, ಇದಕ್ಕಿಂತ ದಪ್ಪ ಬೆಳೆಯೋದೇ ಇಲ್ಲ, ಹೀಗೆ ಒಣಗಿಬಿಟ್ಟು ಹೋಗುತ್ತೆ. ಈ ಹ್ಯಾಂಡ್ ಪಾಲಿನೇಷನ್ ಮಾಡೋರು ಮೇಲ್ ಫ್ಲವರ್ ಫೀಮೇಲ್ ಫ್ಲವರ್ ಅಂತ ಇರುತ್ತೆ, ಅದೆರಡರ ಬಗ್ಗೆನೂ ತಿಳ್ಕೊಂಡು ಆಮೇಲೆ ಪಾಲಿನೇಷನ್ ಮಾಡಬೇಕು. ಈ ಹೀರೆಕಾಯಿ ಗಿಡನ ಬೇಸಿಗೆ ಮತ್ತು ಮಳೆಗಾಲ ಎರಡೂ ಸೀಸನಲ್ಲಿ ಬೆಳಿಬೋದು. ಇದಕ್ಕೆ 6ರಿಂದ 8 ಗಂಟೆನಾದರೂ ಬಿಸಿಲು ಬೀಳೋಂಥ ಜಾಗದಲ್ಲಿ ನೆಡಬೇಕು. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 4ರಿಂದ 5 ಇಂಚಷ್ಟು ಗ್ಯಾಪ್ ಇದ್ದರೆ ಸಾಕಾಗುತ್ತೆ. ಬಳ್ಳಿ ಮೇಲ್ಗಡೆಗೆ ಬೆಳ್ಕೊಂಡು ಹೋಗೋದ್ರಿಂದ ಇದಕ್ಕೆ ಸಪೋರ್ಟ್ ಬೇಕಾಗುತ್ತೆ. ನೆಕ್ಸ್ಟ್ ತೋರಿಸ್ತಾ ಇರೋದು ಈ ಕ್ಯಾರೆಟ್ ಗಿಡಗಳ ಬಗ್ಗೆ. ಇವಾಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಗಿಡಗಳು ಕ್ಯಾರೆಟಿನ ಗಿಡಗಳೇ. ನೋಡೋಕ್ಕೆ ಇದ್ರ ಎಲೆಗಳು ಕೊತ್ತಂಬರಿ ಸೊಪ್ಪಿನ ಎಲೆಗಳ ಥರ ಇರುತ್ತೆ. ಈ ಕ್ಯಾರೆಟ್ ಸೊಪ್ಪನ್ನು ಸಲಾಡ್ಗಳಲ್ಲಿ ಯೂಸ್ ಮಾಡ್ಕೋಬೋದು. ಈ ಕ್ಯಾರೆಟ್ ಕೂಡ ಬೀಟ್ರೂಟ್ ಥರನೇ ಪಾರ್ಷಲ್ ಶೇಡಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅರ್ಧ ದಿನ ಬಿಸಿಲು ಅರ್ಧ ದಿನ ನೆರಳಿರುತ್ತಲ್ಲ, ಅಂಥ ಪ್ಲೇಸ್ಗಳಲ್ಲಿ ನೆಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಯಿ ಬಿಡುತ್ತೆ. ಪಾಲಕ್ ಸಮ್ಮರಲ್ಲಿ ತುಂಬ ಈಸಿಯಾಗಿ ಬೆಳಿಬೋದಾದಂಥ ಸೊಪ್ಪು. ಈ ಪಾಲಕ್ ಬೆಳೆಯೋದಕ್ಕೆ ತುಂಬ ಉದ್ದ ಪಾಟ್ ಬೇಕಾಗಿಲ್ಲ, 6 ಇಂಚಷ್ಟು ಉದ್ದ ಇರುವಂಥ ಪಾಟ್ ತೊಗೊಂಡ್ರೆ ಸಾಕಾಗುತ್ತೆ. ಈ ಪಾಲಕ್ ಸೊಪ್ಪು ತುಂಬ ಬೇಗನೂ ಬೆಳೆಯುತ್ತೆ, ಸಮ್ಮರ್ ಪೂರ್ತಿ ಇರುತ್ತೆ. ಈ ಟೊಮ್ಯಾಟೊ ಗಿಡಗಳಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ಇವಾಗ ನಾನು ತೋರಿಸ್ತಾ ಇರೋದು ಚೆರಿ ಟೊಮ್ಯಾಟೊ ಅಂತ. ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ. ಇದ್ರದ್ದು ಸೀಡ್ಸ್ ಸ್ವಲ್ಪ ಹಾರಿದ್ರೂ ಸಾಕು, ತೋಟದಲ್ಲೆಲ್ಲ ಹುಟ್ಕೊಂಡಿರುತ್ತೆ. ಈ ಟೊಮ್ಯಾಟೊ ಗಿಡಗಳಿಗೆ ಮೇಯ್ನಾಗಿ ಬೇಕಾಗಿರೋದು ಬಿಸಿಲು, ನೀರು ಮತ್ತು ಸಪೋರ್ಟ್. ಗಿಡಗಳು ಸ್ವಲ್ಪ ಉದ್ದ ಬಂದ ತಕ್ಷಣ ನಾವು ಅದಕ್ಕೆ ಕೋಲ್ ನಿಲ್ಲಿಸ್ಬಿಟ್ಟು ದಾರದಿಂದ ಕಟ್ಟಬೇಕಾಗತ್ತೆ. ಏಪ್ರಿಲ್ ಮೇನಲ್ಲಿ ಬೆಳಿಬೋದಾದಂಥ ತರಕಾರಿಗಳು ತುಂಬ ಇದೆ, ಅದರಲ್ಲಿ ನಾನು ಕೆಲವು ಮಾತ್ರ ನಿಮಗೆ ತೋರಿಸಿದ್ದೀನಿ. ಸೌತೆಕಾಯಿ ಮತ್ತು ಬೆಂಡೆಕಾಯಿ ಗಿಡ, ಇವೆರಡೂ ಗಿಡಗಳನ್ನ ಕೂಡ ಈ ಟೈಮಲ್ಲಿ ನೀವು ಬೆಳ್ಕೋಬೋದು. ಇವಾಗ ನೀವು ನೋಡ್ತಾ ಇರೋದು ಆಲೂಗೆಡ್ಡೆ ಗಿಡ. ನಾವು ಅಂಗಡಿಯಿಂದ ತಂದಾಗ ಆಲೂಗೆಡ್ಡೆಯಲ್ಲಿ ಸ್ವಲ್ಪ ಮೊಳಕೆ ಬಂದಿದ್ರೂ ಸಾಕು, ಅದನ್ನು ಮಣ್ಣಲ್ಲಿ ನೆಟ್ಟರೆ ಈ ರೀತಿ ಗಿಡ ಬರುತ್ತೆ. ಈರುಳ್ಳಿ ಗಿಡಗಳಿಗೆ ಕೂಡ ಬಿಸಿಲು ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ. ಈ ಏಪ್ರಿಲ್ ಮೇ ಅಂತ ಬಿಸಿಲಲ್ಲಿ ಕೂಡ ನೀವು ಈಸಿಯಾಗಿ ತರಕಾರಿ ಗಿಡಗಳನ್ನ ಬೆಳ್ಕೋಬೋದು. ಹಾಗೆ ಸಮ್ಮರ್ ವೆಜಿಟೇಬಲ್ ಗಾರ್ಡನ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಇದು ಬೆಸ್ಟ್ ಟೈಮ್ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.